ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಎರಡನೇ ಮನಿ ಸೇವಿಂಗ್ ಟಿಪ್ಸ್ನ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಈ ಒಂದು ವಿಡಿಯೋ ಮೇನ್ ರೀಸನ್ ಬಂದು ನಾವೆಲ್ಲ ಅನ್ಕೋತಿರ್ತೀವಲ್ವ, ಸೆಲ್ಫ್ ಕೇರ್ ಮಾಡಬೇಕು, ಸೆಲ್ಫ್ ಮೋಟಿವೇಶನ್ ತಗೋಬೇಕು, ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಿರಬೇಕು, ಸೆಲ್ಫ್ ಕೇರ್ ಪ್ರತಿಯೊಂದು ಸೆಲ್ಫ್ 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 ಅಂತ ಅಂತಿರ್ತೀವಲ್ಲ. ಸೊ ಅದೇ ಒಂದು ಬೇಸ್ ಮೇಲೆ ನಾನು ಇವತ್ತು ಸೆಲ್ಫ್ ಬಜೆಟಿಂಗ್ ಮಾಡ್ಕೊಳ್ಳೋಣ ಅಂತ ಒಂದು ಹೇಗೂ ಹೊಸ ವರ್ಷ ಶುರು ಆಗ್ತಿದೆ. ಸೊ ಇವಾಗಲಿಂದನೇ ಶುರು ಮಾಡಿಕೊಂಡ್ರೆ ಅಟ್ಲೀಸ್ಟ್ ನಮಗೆ ನಾವು ಸ್ವಲ್ಪ ಹಣವನ್ನು ಎತ್ತಿಟ್ಕೊಳ್ಳುವಂತಹ ಒಂದು ಐಡಿಯಾ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಈ ಒಂದು ಟಿಪ್ನ ನಿಮ್ಮ ಮುಂದೆ ತಂದಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗೇ ಆಗುತ್ತೆ. ಯಾಕೆ ಅಂತ ಅಂದರೆ ಇಲ್ಲಿವರೆಗೂ ಯಾರೂ ಕನ್ನಡದಲ್ಲಿ ಯೂಟ್ಯೂಬರ್ಸು ಸೆಲ್ಫ್ ಬಜೆಟಿಂಗ್ ಮಾಡಿಲ್ಲ. ಓಕೆನಾ. ಸೊ ಇದು ಫಸ್ಟ್ ಟೈಮ್ ಇನ್ ದ ಯೂಟ್ಯೂಬ್ ಹಿಸ್ಟ್ರಿ ಅಂತಲೇ ಹೇಳ್ಬೋದು ನಾನು ಮಾಡ್ತಾ ಇರೋದು. ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಆಗೇ ಆಗುತ್ತೆ. ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇನ್ನು ತಡ ಮಾಡೋದು ಬೇಡ, ಬಂದೇ ಬಿಡಿ. ಇವಾಗ ಟಾಪಿಕ್ಗೆ ಬರೋಣ. ಏನಪ್ಪ ಅಂತ ಅಂದರೆ ಸೆಲ್ಫ್ ಬಜೆಟಿಂಗ್ ಯಾಕೆ ಮಾಡ್ಕೋಬೇಕು. ಈ ಸೆಲ್ಫ್ ಬಜೆಟಿಂಗ್ ನಾವು ಯಾರೇ ಆದರೂ ಅಷ್ಟೇ, ಗೃಹಿಣಿಯರಾದರೂ ಅಷ್ಟೇ, ಹೊರಗೆ ಹೋಗಿ ದುಡಿಯೋರಾದರೂ ಅಷ್ಟೇ, ಯಾರೇ ಒಬ್ರಿಗೆ ಅವ್ರ ಮೇಲೆ ಅವರಿಗೆ ಸೆಲ್ಫ್ ಕೇರ್ ಇರಬೇಕು ಅಂತ ಅನ್ಕೋತೀವಿ ಅಲ್ವಾ. ಸೊ ಇವಾಗ ಒಬ್ಬ ಗಂಡಸು ಹೊರಗೆ ಹೋಗಿ ದುಡಿತಾನೆ ಅಂತ ಅಂದರೆ ಅವ್ರ ಮನೇಲಿರುವ ಒಂದು ಜನರಿಗೆ, ತಾಯಿ ಆಗಿರ್ಬೋದು, ತಂಗಿ, ಅಕ್ಕ, ಮಗಳು, ಮಗ, ಹೆಂಡತಿ, ಇವರಿಗೋಸ್ಕರ ದುಡಿತಾನೆ. ಸೊ ಅದೇ ರೀತಿಯಾಗಿ ಗೃಹಿಣಿ ಆದರೂ ಅಷ್ಟೇ, ಒಂದು ಸೇವಿಂಗ್ಸ್ ಮಾಡಬೇಕು ಅಂದರೆ ಮನೆಗೆ ಏನಾದರೂ ತಗೋಬೇಕು ಅಂತ ಅನ್ಕೋತೀವಿ, ಹಾಗೆ ಮಕ್ಳಿಗೆ ಏನಾದ್ರು ಮಾಡಬೇಕು ಅಂತ ಅನ್ಕೋತೀವಿ ಹೊರತು ನಮಗೆ ನಾವು ಎತ್ತಿಟ್ಕೋಬೇಕು ಅಂತ ನಮಗೆ ಬರೋದೇ ಇಲ್ಲ ಸ್ಟಾರ್ಟಿಂಗು. ಬಟ್ ಈ ವರ್ಷದಿಂದ ನೀವು ಏನನ್ನು ಸ್ಟಾರ್ಟ್ ಮಾಡಿ ಅಂದರೆ ನಿಮಗೆ ಅಂತ ಒಂದಿಷ್ಟು ಅಮೌಂಟನ್ನು, ಇವಾಗ ಸೇವಿಂಗ್ಸ್ ಅಲ್ಲದೆ ನಿಮಗೆ ನೀವು ಒಂದಿಷ್ಟು ಅಮೌಂಟನ್ನು ಎತ್ತಿಟ್ಕೋಬೇಕು ಅನ್ನೋದನ್ನ ಕಲ್ತ್ಕೋಬೇಕು ಈ ವರ್ಷ. ಯಾವ ರೀತಿಯಾಗಿ, ಯಾವ ವಿಚಾರಕ್ಕಾಗಿ ನಾವು ಎತ್ತಿಟ್ಕೋಬೇಕು ಅಂತ ಕೇಳೋ ಹಾಗಿದ್ರೆ ಮೊದಲನೇದಾಗಿ ಹೆಲ್ತ್. ಓಕೆನಾ. ಇವಾಗ ಫಾರ್ ಎಕ್ಸಾಂಪಲ್ ತಿಂಗಳಿಗೆ ನೀವು ಒಂದು 6,000 ಸೇವ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ನೀವು ಟೋಟಲಾಗಿ ಒಂದು ತಿಂಗಳಾದಮೇಲೆ ನೀವು ಎತ್ತಿಡ್ತೀನಿ ಅಂದರೂ ಓಕೆ, ಇಲ್ಲ ನಾನು 100 ರೂಪಾಯಿ ಕೈಗೆ ಸಿಕ್ತು ಅಂತ ಅಂದರೆ 80 ರೂಪಾಯಿ ಬೇರೆ ಸೇವಿಂಗ್ಸ್ ಮಾಡ್ತೀನಿ, ಇನ್ನು 20 ರೂಪಾಯಿ ನನಗೋಸ್ಕರ ನಾನು ಇಟ್ಕೋತೀನಿ ಅಂತ ಅಂದರೂ ಓಕೆ. ಇಲ್ಲ ಓವರಾಲ್ ಮಂತ್ಲಿ 6,000 ನಾನು ಕೂಡಿಸಿಡ್ತೀನಿ ಅಂತ ಅಂದರೆ ಅದರಲ್ಲಿ 4,000 ನಿಮ್ಮ ಒಂದು ಮನೆಗೆ ಏನಾದ್ರು ತೊಗೋಬೇಕು, ಅಥವಾ ನಿಮ್ಗೆ ಇಷ್ಟಪಟ್ಟಿರೋದು ತೊಗೋಬೇಕು, ಅಥವಾ ನಿಮ್ಮ ಮಕ್ಳಿಗೆ ಏನಾದ್ರು ಕೊಡಿಸ್ಬೇಕು ಅಂತ ಸೇವ್ ಮಾಡೋದಕ್ಕೆ ಆ 4,000 ನೀವು ಯೂಸ್ ಮಾಡಿಕೊಂಡ್ರೆ ಈ 2,000ನ ನಿಮಗೋಸ್ಕರ ಆರೋಗ್ಯಕ್ಕಾದರೂ ಅಷ್ಟೇ, ಅಥವಾ ಇನ್ನೇನಾದ್ರು ಸೆಕ್ಯೂರಿಟಿ ಪರ್ಪಸ್ಗಾದರೂ ಅಷ್ಟೇ ಈ 2,000ನ ಇಟ್ಕೋಬೇಕು. ಯಾವ ರೀತಿಯಾದಂತಹ ಸೆಕ್ಯೂರಿಟಿ ಪರ್ಪಸ್ ಅಂತ ನೀವು ಕೇಳೋ ಹಾಗಿದ್ರೆ, ಫಾರ್ ಎಕ್ಸಾಂಪಲ್ ಇಮಿಡಿಯೇಟ್ ಮನೆಯಿಂದ ಕಾಲನ್ನು ಹೊರಗಿಡುವಂತಹ ಸಂದರ್ಭ ಬಂತು, ಅದು ಇಂಥ ಟೈಮಲ್ಲೇ ಬರುತ್ತೆ ಅನ್ನೋ ಹಾಗಿಲ್ಲ, ಅಥವಾ ಗಂಡನ ಮನೆ ಅಂತ ಹೇಳೋಕ್ಕಾಗಲ್ಲ, ತಂದೆ ತಾಯಿ ಮನೆ ಅಂತ ಹೇಳೋಕ್ಕಾಗಲ್ಲ, ಅಥವಾ ಎಮರ್ಜೆನ್ಸಿ ಈ ಫೋನ್ಪೇ ಗೂಗಲ್ ಪೇ ಏನೂ ವರ್ಕ್ ಆಗ್ತಿಲ್ಲ, ಹಸ್ಬೆಂಡು ಕಾಲಲ್ಲಿಲ್ಲ, ಯಾರೂ ಇಲ್ಲ ಅನ್ನೋ ಅಂತಹ ಟೈಮಲ್ಲಿ ಈ ಅಮೌಂಟ್ ನೀವು ಏನು ಎತ್ತಿಟ್ಟಿರ್ತೀರಲ್ಲ ಅದು ನಿಮಗೆ ನೆನಪಾಗಬೇಕು. ಓಕೆನಾ. ಆ ರೀತಿಯಾಗಿ ನೀವು ಆ ಒಂದು ಕಾರಣಕ್ಕೆ ಸೇವಿಂಗ್ಸ್ ಮಾಡ್ಕೋಬೇಕು. ಹೇಗೆ ಮಾಡ್ಕೊಳ್ಳೋದು ಅಂತ ಅಂದರೆ ಹೇಳಿದ್ನಲ್ಲ, ತಿಂಗಳಲ್ಲಿ 6,000 ಕೂಡಿಸ್ತೀನಿ ಅಂದರೆ 2,000 ನಿಮ್ಮ ಕಡೆ ನೀವು ಎತ್ತಿಟ್ಕೊಳ್ಳಿ, 4,000 ಮಿಕ್ಕಿರುವಂತಹ ಖರ್ಚನ್ನು ನೀವು ಮಾಡ್ಕೊಳ್ಳಿ. ಓಕೆನಾ. ಇಂಥ ಸಂದರ್ಭಗಳು ಯಾರ ಲೈಫಲ್ಲೂ ಎದುರಾಗಲ್ಲ ಅಂತ ಅನ್ನೋ ಹಾಗೆ ಇಲ್ಲ. ಅಚಾನಕವಾಗಿ ಎದುರಾಗುತ್ತೆ, ಹೇಳೋಕ್ಕಾಗಲ್ಲ. ಫೋನ್ ನೆಟ್ವರ್ಕ್ಸ್ ಇರಲ್ಲ, ಫೋನ್ಪೇ ಗೂಗಲ್ ಪೇ ಏನೂ ವರ್ಕ್ ಆಗಲ್ಲ, ಫೋನಲ್ಲಿ ಕರೆನ್ಸಿನೇ ಖಾಲಿ ಆಯಿತು. ಅಂತಹ ಟೈಮಲ್ಲಿ ಯಾರ ಹತ್ರ ನೀವು ದುಡ್ಡು ಕೇಳ್ತೀರಾ? ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾರ್ಮಲ್ ಗೃಹಿಣಿಯರನ್ನೇ ತಗೊಳ್ಳಿ. ಈಗ ಮನೆ ಬಿಟ್ಟು ಹೋಗು ಅಂತಾರೆ, ಅಥವಾ ಅವ್ರಿಗೆಲ್ಲೋ ಔಟ್ ಆಫ್ ಸ್ಟೇಟ್ ಹೋಗ್ತಾರೆ, ಔಟ್ ಆಫ್ ಕಂಟ್ರಿ ಹೋಗ್ತಾರೆ ಅಂತ ಅಂದ್ಕೊಳ್ಳಿ. ಎಮರ್ಜೆನ್ಸಿ ನಿಮಗೆ ದುಡ್ಡು ಬೇಕು, ಬೇರೆಯವ್ರನ್ನ ಕೇಳೋಕ್ಕೆ ಇಷ್ಟ ಆಗಲ್ಲ. ಸೊ ಅಂಥ ಟೈಮ್ನಲ್ಲಿ ಈ ಎಮರ್ಜೆನ್ಸಿ ಏನು ಇಟ್ಕೊಂಡಿರ್ತೀರ ಸೆಲ್ಫ್ ಬಜೆಟ್ ಮಾಡಿಕೊಂಡು ಅದನ್ನು ನೀವು ಇಲ್ಲಿ ಯುಟಿಲೈಸ್ ಮಾಡ್ಕೋಬೋದು.
ಎಲ್ಲ ಕಡೆ ಬಜೆಟಿಂಗ್ ಮಾಡ್ತಾರಲ್ವಾ, ಹೋಮ್ ಬಜೆಟಿಂಗ್ ಆಗಿರ್ಬೋದು, ಹಾಗೆ ಬಿಸ್ನೆಸ್ ಬಜೆಟಿಂಗ್ ಆಗಿರ್ಬೋದು, ಗ್ರಾಸರಿ ಬಜೆಟಿಂಗ್ ಆಗಿರ್ಬೋದು, ಸೇವಿಂಗ್ಸ್ ಬಜೆಟಿಂಗ್ ಆಗಿರ್ಬೋದು, ಎಲ್ಲ ಬಜೆಟಿಂಗು ಮಾಡ್ತಾರೆ. ಸೊ ನಮಗೆ ನಾವು ಯಾವಾಗ ಕೂಡಿಡೋಕೆ ಸ್ಟಾರ್ಟ್ ಮಾಡ್ತೀವಿ ಆವಾಗ ನಮ್ಮ ಮೇಲೆ ನಮ್ಮ ಬೆಲೆ ಜಾಸ್ತಿ ಆಗತ್ತೆ. ಬಿಡಪ್ಪ ಯಾರು ಏನೇ ಅಂದರೂ ಅಷ್ಟೇ, ನಮ್ಮ ಕೈಯಲ್ಲಿ 3 ಕಾಸಿದೆ, ನಾವು ಎಲ್ಲಾದರೂ ಹೊರಗೆ ಹೋಗ್ಬೋದು ಅನ್ನುವಂತಹ ಧೈರ್ಯ ಬರುತ್ತೆ. ನಾವು ಇನ್ ಕೇಸ್ ಎಲ್ಲೋ ಕಳೆದೋದ್ವಿ, ಯಾರು ಈ ಟೈಮಲ್ಲಿ ಈ ಒಂದು ಜನ್ರೇಷನಲ್ಲಿ ಯಾರೂ ಕಳೆದೋಗಲ್ಲ. ಸೊ ಜನರಲ್ಲಾಗಿ ಹೇಳ್ತಾ ಇರೋದು, ಓಕೆನಾ, ಎಲ್ಲೋ ಹೋಗ್ಬಿಟ್ವಿ. ಸೊ ಇಂಥ ಟೈಮಲ್ಲಿ ನಮ್ಗೆ ಆ ದುಡ್ಡು ಎಷ್ಟು ಹೆಲ್ಪ್ ಆಗುತ್ತೆ ಗೊತ್ತಾ, ಸೀರಿಯಸ್ಲಿ. ಆಮೇಲೆ ಮನೇಲಿ ಎಷ್ಟೋ ಕಷ್ಟ ಸಂದರ್ಭ ಬರುತ್ತೆ, ಆ ಟೈಮಲ್ಲಿ ಈ ಒಂದು ಸೆಲ್ಫ್ ಬಜೆಟ್ ಮಾಡ್ಕೊಂಡಿರ್ತೀರಲ್ಲ, ಅದು ಎಷ್ಟು ಹೆಲ್ಪ್ ಆಗುತ್ತೆ ಗೊತ್ತಾ. ಎಮರ್ಜೆನ್ಸಿ ಹಾಸ್ಪಿಟಲ್ಗೆ ಹೋಗಬೇಕು ಅಂಥ ಟೈಮಲ್ಲಿ ಸೆಲ್ಫ್ ಬಜೆಟಿಂಗ್ ಎಷ್ಟು ಹೆಲ್ಪ್ ಆಗುತ್ತೆ ಗೊತ್ತಾ. ಸೊ ಎಸ್, ಹೌದು, ಇನ್ಮೇಲಾದರೂ ನೀವು ಸೆಲ್ಫ್ ಬಜೆಟಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ